ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ರಚನೆ ಸರ್ಕಸ್ ಆರಂಭ ಆಗಿದೆ. ಹಿರಿಯ ಶಾಸಕರನ್ನ ಪರಿಗಣಿಸೋದಕ್ಕೆ ಶಾಸಕ ಅಪ್ಪಾಜಿ ನಾಡಗೌಡ ಒತ್ತಾಯಿಸಿದ್ದಾರೆ. ಈ ಬಾರಿ ಸಂಪುಟ ರಚನೆ ಮಾಡುವಾಗ ಹಿರಿಯರನ್ನ ಪರಿಗಣಿಸಬೇಕು ಅಂತ ಒತ್ತಡ ಹಾಕಿದ್ದಾರೆ. ಹಿರಿಯ ಶಾಸಕರನ್ನ ಕಡೆಗಣಿಸಬೇಡಿ, ಹಿರಿಯ ಶಾಸಕರನ್ನ ಪರಿಗಣಿಸಿ ಅಂತ ಶಾಸಕ ಅಪ್ಪಾಜಿ ನಾಡಗೌಡ ಒತ್ತಾಯಿಸಿರೋದು. ಹಲವು ಬಾರಿ ಮಂತ್ರಿಯಾದವರು ತ್ಯಾಗ ಮನೋಭಾವವನ್ನ ಬೆಳೆಸ್ಕೋಬೇಕು. ಉತ್ತರ ಕರ್ನಾಟಕ ಭಾಗದ ಮೂಲ ಕಾಂಗ್ರೆಸ್ಸಿಗರು ಇದ್ದಾರೆ ಅಂತ ಗಮನಿಸಬೇಕು. ಲಿಂಗಾಯತ ರೆಡ್ಡಿ ಸಮುದಾಯವನ್ನ ಪರಿಗಣಿಸಬೇಕು ಅಂತ ಅಪ್ಪಾಜಿ ನಾಡಗೌಡ ಒತ್ತಡವನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ರಚನೆಯ ಸರ್ಕಸ್ ಈಗಾಗಲೇ ಆರಂಭ ಆಗಿದೆ. ರಾಜ್ಯದ ಕಾಂಗ್ರೆಸ್ನ ನೂತನ ಶಾಸಕ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇನ್ನೇನಿದ್ರೂ ಕೂಡ ಸಚಿವ ಸಂಪುಟ ಹೇಗೆ ಯಾವ ಒಂದು ಪ್ಯಾಟರ್ನ್ ಅನುಸರಿಸಲಾಗುತ್ತೆ ಅಂತ ಚರ್ಚೆಗಳಿದೆ. ಈ ಬಾರಿ ಹಿರಿಯರನ್ನು ಅವಕಾಶ ಕೊಡಬೇಕು, ಕಳೆದ ಬಾರಿ ಅವಕಾಶ ಯಾರಿಗೆ ಸಿಕ್ಕಿಲ್ಲೋ ಅವರನ್ನು ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಸಹಜವಾಗಿ ಹೆಚ್ಚಾಗಿದೆ. ಹಿರಿಯ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಬಿಜಾಪುರ ಅಂದ ತಕ್ಷಣ ಯಾರೋ ಒಂದಿಬ್ಬರನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು, ಭಾಳ ವರ್ಷಗಳ ಕಾಲ ಬಂಗಾರಪ್ಪನವ್ರ ಕಾಲದಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ತಮ್ಮನ್ನು ಪರಿಗಣಿಸುವಾಗ ಎಲ್ಲೋ ಒಂದು ಕಡೆ ಜಾತಿ ವರ್ಗ ಇವೆಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈ ಬಾರಿ ಅವಕಾಶ ಆಗುತ್ತೆ ಅನ್ನುವಂಥ ವಿಶ್ವಾಸ ತಮಗಿದೆಯಾ ಸರ್? ನನಗಿದೆ, ವಿಶ್ವಾಸದಿಂದನೇ ಇರಬೇಕು, ರಾಜಕಾರಣದಲ್ಲಿ ವಿಶ್ವಾಸದಿಂದನೇ ಇರಬೇಕು. ಅದು ನಮ್ಮದ ಕರ್ತವ್ಯ ಏನು, ಅದು ಇವತ್ತು ಕೂಡ ಆ ವಿಶ್ವಾಸ ಇದೆ ನನಗೆ. ಈ ಬಾರಿಗೆ ನಾನು ಮಂತ್ರಿಮಂಡಲದಲ್ಲಿ ಇರ್ತೀನಿ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈ ಸಚಿವ ಸಂಪುಟ ರಚನೆ ಮಾಡುವಾಗ ಸಹಜವಾಗಿ ಜಾತಿ ಸಮೀಕರಣ ಮಾಡ್ತಾರೆ. ಜಾತಿ ಸಮೀಕರಣ ಮಾಡಿದಾಗ ಯಾರಿಗೂ ಸಿಗಬೇಕಾದ ಅವಕಾಶ ಯಾವ್ಯಾವುದೋ ಕಾರಣಕ್ಕಾಗಿ ಬೇರೆ ಎಲ್ಲೋ ಹೋಗ್ಬಿಡುತ್ತೆ. 13ರಲ್ಲೂ ಆಯಿತು, ಈ ಬಾರಿ 23ರಲ್ಲೂ ಕೂಡ ಆಗಿದೆ. ನಿಮ್ಮ ಜೊತೆಗೆ ಅನ್ಯಾಯ ಆಗಿದೆ ಅಥವಾ ನಿಮಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನಿಸಲ್ವಾ ಸರ್? ಇಲ್ಲ, ಹೇಳ್ತಾ ಇದ್ದೀನಲ್ಲ, ನೀವೇನು ಈಗ ತಾನೇ ನೀವೇ ಹೇಳಿದ್ರಿ, ಲೆಕ್ಕಾಚಾರದ ಮೇಲೆ ಪರ್ಮಿಟೇಷನ್ ಕಾಂಬಿನೇಷನ್ನು, ಜಾತಿ ಲೆಕ್ಕಾಚಾರ, ರೀಜನ್ ಲೆಕ್ಕಾಚಾರ ಇದನ್ನೆಲ್ಲ ನೋಡಿ ಮಂತ್ರಿಮಂಡಲದ ರಚನೆ ಮಾಡ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಪ್ಪಾಜಿ ನಾಡಗೌಡರು ಅನ್ನುವಂಥವ್ರು ಕೂಡ ಒಬ್ಬರು ಹಿರಿಯರು ಅನ್ನುವಂಥದ್ದು ಅವ್ರ ತಲೆಯಲ್ಲಿದ್ದರೆ ಸಾಕು. ಅಪ್ಪಾಜಿ ನಾಡಗೌಡರು ಅತ್ಯಂತ ಹಿರಿಯರು. ಎಚ್ ಕೆ ಪಾಟೀಲರ ನಂತರ ಉತ್ತರ ಕರ್ನಾಟಕ ಬಿಡಿ, ದೇಶಪಾಂಡೆ ಅವರು ಇದ್ದಾರೆ, ಅವರು 9 ಸಲ ಆರಿಸಿ ಬಂದವರು ಇದ್ದಾರೆ, ಆ ಮಾತು ಬೇರೆ. ಆದರೆ ಮೂಲ ಕಾಂಗ್ರೆಸ್ಸಿಂದ ಇದ್ದಂಥವ್ರು ಎಚ್ ಕೆ ಪಾಟೀಲರಾಗಲಿ ಅಪ್ಪಾಜಿ ನಾಡಗೌಡರಾಗಲಿ ಮೂಲ ಕಾಂಗ್ರೆಸ್ ಅತ್ಯಂತ ಹಿರಿಯರು ಅನ್ನುವಂಥದ್ದು ಅವ್ರ ತಲೆಯಾಗಿದ್ದರೆ ಸಾಕು. ಇರ್ತಕ್ಕಂಥ ಸರ್, ಈ ಬಾರಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ತಮ್ಮನ್ನು ನೋಡಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಕ್ಷೇತ್ರದ ಜನರ ಒಟ್ಟಾರೆ ಒತ್ತಾಯ. ಯಾಕೆಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಇತ್ತೀಚೆಗೆ ನಿಮ್ಮನ್ನು ದೂರ ಇಡುವಂಥ ಪ್ರಯತ್ನ ಆಯಿತು. ಈ ಬಾರಿಯೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತೀರಾ? ನಿಮ್ಮನ್ನು ವಿಶ್ವಾಸ ಇದೆಯಾ ಅಥವಾ ನಿಮಗೇನಾದರೂ ಸಲಹೆ ಸೂಚನೆಗಳು ಬಂದಿದೆಯಾ ಸರ್? ನಾನು ಒತ್ತಡ ಹೇರ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ, ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಶ್ನೆ ಬರೋದಿಲ್ಲ. ಒಬ್ಬ ಧೀಮಂತ ನಾಯಕನಾದಂಥ ಇವತ್ತು ಸಿದ್ದರಾಮಯ್ಯನವರೇ ಇವತ್ತು ಹೈಕಮಾಂಡ್ ಹೇಳಿದ ನಂತರ ಸ್ಟೆಪ್ ಡೌನ್ ಮಾಡ್ತಾರೆ ಅಂತಂದರೆ ಇದು ಒಂದು ಉದಾಹರಣೆ. ಅದನ್ನೇ ಹೇಳಿದಂಥದ್ದು. ಇವತ್ತು ನಿಮ್ಮ ವೈಯಕ್ತಿಕ ಸ್ವಾರ್ಥಗಳನ್ನು ಬದಿಗಿಟ್ಟು ಪಕ್ಷದ ಹಿತಕ್ಕೋಸ್ಕರ ಯಾವುದೇ ಒಂದು ಹುದ್ದೆ ಕೊಟ್ಟರು ಕೂಡ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದೇ ಹೇಳಿದ್ದಾರೆ. ಅದಕ್ಕೆ ಯಾರು ಇವತ್ತು ಅತಿ ಹೆಚ್ಚು ಇವತ್ತು ಮಂತ್ರಿಮಂಡಲದಲ್ಲಿದ್ದು ಕೆಲಸ ಮಾಡಿದಂಥವ್ರು ಇದ್ದಾರೆ, ಅವರು ಇದನ್ನು ತಿಳ್ಕೋಬೇಕು. ಇದು ಹಿರಿಯ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರ ಒಟ್ಟಾರೆ ಈ ಬಾರಿ ಸಂಪುಟದ ಪರಿಗಣಿಸಬೇಕು ಅಂತಕ್ಕಂಥ ಒಂದು ವಿನಮ್ರ ಮನವಿಯನ್ನು ಅವ್ರು ಮಾಡ್ತಿದ್ದಾರೆ. ಕ್ಯಾಮ್ರಾ ವೆಂಕಟೇಶ್ ಜೊತೆ ಆನಂದ್ ಪೈ ಬೈದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.